ಅಲ್ಲ ನಿಮ್ಗೆ ಒಂದ್ಸರಿನೂ ಅನಿಸಿಲ್ವ ಸರ್ ನನ್ನ ಮಗಳು ನೋಡೋಕೆ ಬರಬೇಕು, ನನ್ನ ಹೆಂಡತಿ ನೋಡಬೇಕು, ಮತ್ತೆ ಏನಾದರೂ ಪ್ಯಾಚಪ್ ಮಾಡ್ಕೊಳ್ಳೋಣ, ಐ ವಾಂಟ್ ಮೈ ವೈಫ್, ಮೈ ಡಾಟರ್ ಅಂತ ಅನಿಸಿಲ್ವಾ? No, daughter definitely yes. Wife, she's carrying on because she's matured. She knows what she's doing. ಅವಳು ಏನು ಮಾಡ್ತಾ ಇದ್ದಾಳೆ ಅವ್ಳಿಗೆ ಚೆನ್ನಾಗಿ ಗೊತ್ತು. ಸೊ ನಾನು ಪವಿತ್ರಕ್ಕೋಸ್ಕರ ಯಾವಾಗೂ ಟ್ರೈ ಮಾಡಿಲ್ಲ. ಯಾ ಡೆಫಿನೆಟ್ಲಿ ಡಾಟರ್ once she gets matured and once she stands on her own legs, she will think of herself. ನಾನು ಒಂದೇ ಮಾತು ಹೇಳ್ತೀನಿ ಮೇಡಮ್, ಅವಳು ಪವಿತ್ರನ ಬಿಟ್ಟು ನನ್ನ ಥರನೇ ಬರಬೇಕು ಅಂತ ನಾನು ಹೇಳ್ತಾ ಇಲ್ಲ. ಅವ್ಳು ಪವಿತ್ರನ ಚೆನ್ನಾಗಿ ನೋಡ್ಕೊಳ್ಳಿ, ಟೈಮ್ ಸಿಕ್ಕಿದ್ರೆ ನನ್ನ ಹತ್ರ ಬಾ, ನೋಡ್ಕೊಂಡು ಹೋಗು, ನಾನು ಅಪ್ಪನೇ ಅಲ್ವಾ. ಹೌದು ಸರ್, ಫೈನಲಿ ಆ ಮಗುಗೆ ನೀವೇ ಅಪ್ಪ ಅಮ್ಮ. ಬಟ್ ಈಗ ಹೊರಗೆ ಬಂದ ಮೇಲೆ ಮೋಸ್ಟ್ಲಿ ಅವ್ರು ಏನಾದ್ರು ಚೇಂಜಸ್ ಆದರೆ, ಮೈಂಡ್ ಸೆಟ್ ಚೇಂಜ್ ಆಗಿ ಐ ವಾಂಟ್, ನನಗೆ ಸಂಜಯ್ ಬೇಕು, ನಾನು ಸಂಜಯ್ ಜೊತೆ ಲೈಫ್ ಲೀಡ್ ಮಾಡಬೇಕು, ನಾನು ಸಂಜಯ್ನ ಮಿಸ್ ಮಾಡಿಕೊಂಡೆ, ನಾನು ಎಲ್ಲೋ ತಪ್ಪು ಮಾಡಿದ್ನೋ ಅಥವಾ ಅವ್ರು ತಪ್ಪು ಮಾಡೋದು ಗೊತ್ತಿಲ್ಲ ಟೈಮ್ ಅಂತ ಅಂದು ಬಂದರೆ ಏನು ಮಾಡ್ತೀರಾ? ಅಂಥ ಟೈಮ್ ಬರಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು ಮೇಡಮ್. ಬಟ್ ಡೆಫಿನೆಟ್ಲಿ ನಿಮ್ಮ ಕ್ವಶನ್ಗೆ ನಾನು ಆನ್ಸರ್ ಮಾಡ್ತೀನಿ. ಒಂದು ಸತಿ ಮ್ಯಾಚ್ ಬಾಕ್ಸ್ ಸ್ಟಿಕ್ ಇರುತ್ತಲ್ಲ ಮೇಡಮ್, ಅದು ಬರ್ನ್ ಆದಮೇಲೆ ತಿರ್ಗಾ ಮ್ಯಾಚ್ ಸ್ಟಿಕ್ ಆಗುತ್ತಾ? ಆಗಲ್ಲಲ್ವ. ಬರ್ನ್ ಆಯಿತು, ಅದು ಆಗೋಯ್ತು, ನಮ್ಮದು ಆಗೋಯ್ತು, ಅದಾಗಲ್ಲ. ಬಿಕಾಸ್ ಐ ನೋ ಪವಿತ್ರ ಗೌಡ, ಅವಳು ಮುಂದೆ ನೋಡ್ತಾಳೆ, ಹಿಂದೆ ನೋಡಲ್ಲ ಮೇಡಮ್. ಅವ್ಳಿಗೆ ನೆಕ್ಸ್ಟ್ ಫ್ಯೂಚರಲ್ಲಿ ಏನು ಮಾಡಬೇಕು, ತಿರ್ಗಾ ಈ ಪ್ರಾಬ್ಲಮಿಂದ ಹೆಂಗೆ ಆಚೆ ಬರಬೇಕು, ತಿರ್ಗಾ ನಾನು ಬಿಸ್ನೆಸ್ ತಿರ್ಗಾ ಹೆಂಗೆ ಸೆಟಪ್ ಮಾಡಬೇಕು, ತಿರ್ಗಾ ನಾನು ಲೈಫಲ್ಲಿ ಮುಂದೆ ಹೆಂಗೆ ಹೋಗಬೇಕು, ಅದ್ರ ಬಗ್ಗೆ ಯೋಚನೆ ಮಾಡ್ತಾಳೆ. ಬಿಟ್ಟರೆ ಮಾತ್ರ ನಾನು ಸಂಜೆ ಹತ್ರ ಹೋಗ್ಬಿಟ್ಟು ತಿರ್ಗಾ ಅದೇ ಲೈಫಲ್ಲಿ ಶಿವಲ್ ನವ. ಇಷ್ಟೆಲ್ಲ ಅವ್ರ ಬಗ್ಗೆ ಗೊತ್ತಿದ್ರು ಪವಿತ್ರ ಕೂಡ ಏನು ಮಾಡ್ತಾರೆ, ನೆಕ್ಸ್ಟ್ ಏನು, ಫ್ಯೂಚರಲ್ಲಿ ಏನು ಥಿಂಕ್ ಮಾಡ್ತಾರೆ, ಅದೆಲ್ಲ ಕ್ಲಿಯರ್ ಆಗಿದೆ ಅಲ್ವಾ ನಿಮಗೆ? ಆದರೂ ಅದೇನು ಸರ್ ನಿಮ್ಮ ಮನಸ್ಸಲ್ಲಿ ಅಷ್ಟೊಂದು ಲವ್ವು ಹರಕೆ ಕಟ್ಕೊಂಡಿದ್ದೀರಾ, ಟ್ರಸ್ಟ್ ಇದೆ, ಯಾರು ಹೇಳಿದ್ರು ನಂಬಲ್ಲ, ಇಲ್ಲ ಅವ್ರು ಕೊಲೆ ಮಾಡಿದಾರ ಐ ಡೋಂಟ್ ನೋ, ಆದರೂ ನಿಮ್ಗೊಂದು ನಂಬಿಕೆ ಇದೆ, ಈ ಸುದ್ದಿ ನಾನು ನಂಬಲ್ಲ ಅಂತ ಹೇಳ್ತೀರಾ? ಹೌದು ಸರ್. ಮೇಡಮ್, ದಟ್ಸ್ ದ ಮ್ಯಾಜಿಕ್ ಆಫ್ ಲವ್ ಮ್ಯಾಮ್. ದೇರ್ ಇಸ್ ಅ ವರ್ಡ್ ಕಾಲ್ಡ್ ಲವ್. ಸರ್, ಇವಾಗಿನ ಕಾಲದಲ್ಲಿ ಲವ್ ಎಲ್ಲರ ಮೇಲೆ ಆಗುತ್ತೆ ಸರ್, ಅಟ್ರಾಕ್ಷನ್ ಲವ್ ಅನ್ನೋದು ಜಾಸ್ತಿ. ಇಲ್ಲಿ ಲವ್ ಮಾಡ್ತೀವಿ, ನೆಕ್ಸ್ಟ್ ಮೂವ್ ಆನ್ ಆಗಿ ಬೇರೆ ಯಾರನ್ನೋ ಮಾಡ್ತಾರೆ. ಈ ಒಂದು ಚೇಂಜ್ ಓವರ್ ಇರುತ್ತೆ. ಇವಾಗಿನ ಹುಡುಗಿಗೂ ಇರುತ್ತೆ, ಮದುವೆ ಆದವ್ರಿಗೂ ಇರುತ್ತೆ, ಎಲ್ರಿಗೂ ಇರುತ್ತೆ. ಸೊ ಈಗಿನ ಕಾಲದಲ್ಲಿ ಡಿವೋರ್ಸ್, ಮದುವೆ ಅನ್ನೋದು ಒಂಥರ ಅದು ಫ್ಯಾಷನ್ ಆಗ್ಬಿಟ್ಟಿದೆ. ಬಟ್ ನೀವು 2013, 2024, ಹಾರ್ಡ್ಲಿ 11 years ಮ್ಯಾಮ್. ದಟ್ಸ್ ಇಟ್. ನಿಮಗೆ 11 years, ನಮಗೆ 11 years ಸರ್, 11 ವರ್ಷ. ನೋಡಿ, ಅದೇನೆ ನೀವು ಹೆಂಗೆ ನೋಡ್ತಾ ಇದ್ದೀರಾ ಅದು ಇಂಪಾರ್ಟೆಂಟ್. ಅದು ಫಾರ್ ಯು ಇಟ್ಸ್ 11 years, ಫಾರ್ ಮಿ ಇಟ್ಸ್ ಜಸ್ಟ್ 11 years. ಸಿಗಲ್ಲ ಅಂತ ಗೊತ್ತು. ಓಕೆ, ಮೂವ್ ಆನ್ ಆಗಿಲ್ವಾ ಸರ್ ನೀವು? ನೋ, ನೆವರ್. ಡಿವೋರ್ಸ್ ಆದಮೇಲೆ ಏನು ಮಾಡ್ತಿದ್ರಾ? ಎಲ್ಲೋ ಡಿವೋರ್ಸ್ ಆದಮೇಲೆ ನಾನು ಬ್ಯಾಂಗ್ಳೂರು ಬಿಟ್ಟೆ. ಬ್ಯಾಂಗ್ಳೂರು ಬಿಟ್ಟಾದಮೇಲೆ ನಾನು ನಮ್ಮ ಯು ಪಿಗೆ ಹೋದೆ. ನಮ್ಮ ಗೋರಖ್ಪುರ್ ನಮ್ಮದು ಊರು. ಅಲ್ಲಿ ಒಂದು 2-3 ತಿಂಗಳಿದ್ದೆ. ತಿರ್ಗಿ ಅಲ್ಲಿಂದ ಬಾಂಬೆ ಬಂದೆ. ಬಾಂಬೆದಲ್ಲಿ 2 years ಜಾಬ್ ಮಾಡಿದೆ. ಅಲ್ಲಿ ಮೈಂಡ್ ಯಾಕೋ ಇಟ್ ವಾಸ್ ನಾಟ್ ಅಲೋಯಿಂಗ್ ಮೀ ಟು ವರ್ಕ್ ದೇರ್. ಸೊ ಮುಂಬೈ ಬಿಟ್ಟು ವಾಪಸ್ ಯು ಪಿ ಬಂದೆ. 2 years ಅಗ್ರಿಕಲ್ಚರ್ ಬಿಸ್ನೆಸ್ಸಲ್ಲಿದೆ. ನಮಗೆ ಲ್ಯಾಂಡ್ಸ್ ಇದೆ. ಸೊ ಅಗ್ರಿಕಲ್ಚರ್ ಬಿಸ್ನೆಸ್ ಈಗಲೂ ಇದೆ. ಅಗ್ರಿಕಲ್ಚರ್ ಬಿಸ್ನೆಸ್, ಡೈರಿ ಬಿಸ್ನೆಸ್. ಆ್ಯಂಡ್ ನೌ ಐ ಆಮ್ ಆ್ಯಸ್ ಎನ್ ಪ್ರೊಫೆಸರ್, ಐ ಟೀಚ್. ಐ ಆಮ್ ಎ ಟೀಚರ್ ಕಮ್, ಐ ಟೀಚ್ ಟು ಟೀಚರ್ಸ್ ಕಮ್ ದ ಸ್ಟೂಡೆಂಟ್ಸ್. ಸೊ ಚೆನ್ನಾಗಿದೆ, ಇಟ್ಸ್ ಓಕೆ. ಆ್ಯಂಡ್ ಐ ಮೂಡ್ ಆನ್. ಲೈಕ್ ನಾನು ಎಲ್ಲ ಮಕ್ಕಳಲ್ಲಿ ನನ್ನ ಮಗಳನ್ನ ನೋಡ್ತೀನಿ ಮ್ಯಾಮ್.